ವೀಕ್ಷಕರೇ, ಪ್ರಪಂಚದ ಇತಿಹಾಸದಲ್ಲೇ ದಟ್ಟ ಗುಹೆಯಲ್ಲಿ ಇರುವ ಏಕೈಕ ದೇವಸ್ಥಾನ. ಈ ದೇವರನ್ನು ನೋಡಬೇಕು ಅಂದರೆ ಗುಂಡಿಗೆ ಗಟ್ಟಿ ಇರಬೇಕು. ಇಲ್ಲಿ ಬಂದ ಪ್ರತಿಯೊಬ್ಬರ ಭಕ್ತರ ಜೀವನ ಕೂಡ ಹೇಗೋ ಒಂದು ರೀತಿಯಲ್ಲಿ ಬದಲಾಗುತ್ತೆ. ವೀಕ್ಷಕರೇ, ವೈದ್ಯರು ವಾಸಿ ಮಾಡೋಕೆ ಸಾಧ್ಯವಿಲ್ಲ ಎಂದು ಬಿಟ್ಟ ಕಾಯಿಲೆಗಳು ಇಲ್ಲಿಗೆ ಬಂದು ಕಷ್ಟಪಟ್ಟು ಗುಹೆಯಲ್ಲಿ ಹೋಗಿ ಶಿವಲಿಂಗ ದರ್ಶನದ ಬಳಿಕ ಈ ಕಾಯಿಲೆಗಳು ವಾಸಿಯಾಗಿರುವ ಸಾವಿರಾರು ಪುರಾವೆಗಳು ಇವೆ. ವರ್ಷದಲ್ಲಿ ಕೇವಲ 6 ತಿಂಗಳು ಮಾತ್ರ ಈ ಗುಹೆ ತೆರೆದಿರುತ್ತೆ. ಈ ಗುಹೆ ದೇವಸ್ಥಾನದ ವಿಳಾಸ ಮತ್ತು ಮೊಬೈಲ್ ಸಂಖ್ಯೆ ಹೇಳುತ್ತೇನೆ, ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲಿ ಇನ್ಸೈಡ್ ಹಿಟ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ನಾನು ನಿಮಗೆ ಹೇಳಲು ಹೊರಟಿರುವ ಗುಹೆಯ ಹೆಸರು ನೆಲ್ಲಿ ತೀರ್ಥ ಗುಹಾಲಯ ದೇವಸ್ಥಾನ. ಈ ದೇವಸ್ಥಾನದ ವಿಳಾಸ ಮಂಗಳೂರಿಂದ 35 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಬಜಾಪೆ ಎಂಬ ಸ್ಥಳ ಸಿಗುತ್ತೆ. ಈ ಬಜಾಪೆ ಊರಿಂದ 5 ಕಿಲೋಮೀಟರ್ ಕಾಡಿನ ರಸ್ತೆಯಲ್ಲಿ ವಾಹನದ ಮೂಲಕ ಹೋದರೆ ನೆಲ್ಲಿ ತೀರ್ಥ ಗುಹಾಲಯ ಸಿಗುತ್ತೆ. ಈ ದೇವಸ್ಥಾನದ ಮೊಬೈಲ್ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ, ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ. ಈ ಗುಹೆ ಅಕ್ಟೋಬರ್ 17ರಿಂದ ಏಪ್ರಿಲ್ 14ರ ತನಕ ತೆರೆದಿರುತ್ತೆ. ಈ ಗುಹೆಗೆ ಪ್ರವೇಶ ಮಾಡುವ ಸಮಯ ಬೆಳಗ್ಗೆ 5:30ಯಿಂದ ಮಧ್ಯಾಹ್ನ 1:30 ತನಕ, ಮತ್ತೆ ಸಂಜೆ 5ರಿಂದ 7:30 ತನಕ. ನೀವು ಒಂದು ಸಲ ಬಜಾಪೆ ಸ್ಥಳಕ್ಕೆ ಹೋದರೆ ನೆಲ್ಲಿ ತೀರ್ಥ ಗುಹೆಯ ದಾರಿ ಸ್ಪಷ್ಟವಾಗಿ ಕಾಣುತ್ತೆ. ಇಲ್ಲಿಗೆ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ಒಂದು ರೀತಿಯ ಬೇರೆ ಭೂಮಿ ಗ್ರಹಕ್ಕೆ ಬಂದ ಹಾಗೆ ಅನುಭವವಾಗುತ್ತೆ. ಈ ಸ್ಥಳದಲ್ಲಿ ನೀವು ನಡೆಯುವಾಗ ಬೀಳುವ ಹಾಗೆ ಆಗುತ್ತೆ. ಈ ಗುಹೆ ಒಳಗೆ ಹೋಗಿ ದೇವರ ದರ್ಶನ ಮಾಡಿ ಮತ್ತೆ ಮಂಗಳೂರಿಗೆ ವಾಪಸ್ ಬರುವ ತನಕ ಇದೇ ರೀತಿ ಆಗುತ್ತೆ. ಈ ಸ್ಥಳದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಎನರ್ಜಿ ಹೊಂದಿದೆ ಎಂದು ಹೇಳುತ್ತಾರೆ. ಆದ ಕಾರಣ ಇಲ್ಲಿ ಮನುಷ್ಯ ಸ್ವಲ್ಪ ಸಮತೋಲನ ಕಳೆದುಕೊಳ್ಳುತ್ತಾನೆ. ನೀವು ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ತಕ್ಷಣ ಹಾಗೆ ಗುಹೆ ಒಳಗೆ ಹೋಗುವಂತಿಲ್ಲ. ಈ ಗುಹೆ ಮುಂಭಾಗ ನಾಗಪ್ಪ ಪುಷ್ಕರಣಿ ಇದೆ. ಈ ಪುಷ್ಕರಣಿಯ ನೀರು ನೀಲಿ ಬಣ್ಣದಲ್ಲಿ ಇರುತ್ತೆ. ಈ ರೀತಿ ದೇಶದಲ್ಲೇ ಎಲ್ಲೂ ಇಲ್ಲ. ಈ ನೀರಿನಲ್ಲಿ ಅತಿ ಹೆಚ್ಚು ಆಂಟಿಸೆಪ್ಟಿಕ್ ಗುಣ ಹೊಂದಿದೆ. ಈ ಪುಷ್ಕರಣಿಯಲ್ಲಿ 3 ಸತಿ ಮುಳುಗಿ ಒದ್ದೆ ಬಟ್ಟೆಯಲ್ಲಿ ಬರಬೇಕು. ನಂತರ ಗುಹೆ ಪ್ರವೇಶಕ್ಕೆ ಅನುಮತಿ ಸಿಗುತ್ತೆ. ಗುಹೆ ಒಳಗೆ ಪ್ರವೇಶಿಸಿ ದೇವರ ದರ್ಶನ ಮಾಡಿಕೊಂಡು ಹೊರಗೆ ಬರಬೇಕು. ಒಂದು ಪಕ್ಷ ದೇವರ ದರ್ಶನ ಮಾಡದೆ ಹೆದರಿಕೊಂಡು ಅರ್ಧ ದಾರಿಯಲ್ಲಿ ಹೊರಬಂದರೆ ಕೆಡುಕು ಉಂಟಾಗುತ್ತೆ ಎಂದು ಹೇಳುತ್ತಾರೆ. ಈ ಗುಹೆ ಒಳಗೆ ನಿಂತು ಕುಂತು ಮಲಗಿಕೊಂಡು ಹೋಗಬೇಕು. ಅತ್ಯಂತ ಸಣ್ಣ ಗುಹೆ. ಗುಹೆಯ ಉದ್ದಕ್ಕೂ ನೀರು ಹರಿದು ಬರುತ್ತಾ ಇರುತ್ತೆ. ಗುಹೆ ಒಳಗೆ ಬೆಳಕು ಇರೋದಿಲ್ಲ. ಟಾರ್ಚ್ ಅಥವಾ ಪಂಜು ಹಿಡಿದುಕೊಂಡು ಹೋಗಬೇಕು. ನಿಮ್ಮ ಜೊತೆ ದೇವಸ್ಥಾನದ ಪೂಜಾರು ಕೂಡ ಬರುತ್ತಾರೆ. ಈ ಗುಹೆ ಒಳಗೆ ನೆಲ್ಲಿಕಾಯಿ ಗಾತ್ರದ ನೀರಿನ ಹನಿ ಬೀಳುತ್ತಾ ಇರುತ್ತೆ. ಹಾಗಾಗಿ ನೆಲ್ಲಿ ತೀರ್ಥ ಎಂದು ಹೆಸರು ಬಂದಿದೆ. 210 ಮೀಟರ್ ಗುಹೆ ಒಳಗೆ ಹೋದ ಬಳಿಕ ಗುಹೆ ವಿಶಾಲವಾಗಿ ತೆರೆದುಕೊಳ್ಳುತ್ತೆ. ಇಲ್ಲಿ ಶಿವಲಿಂಗ ಕಂಡು ಬರುತ್ತೆ. ಈ ಶಿವಲಿಂಗದ ಹಿಂದೆ ಮತ್ತೊಂದು ಗುಹೆ ಇದೆ. ಈ ಶಿವಲಿಂಗ ಹಿಂದೆ ಇರುವ ಇನ್ನೊಂದು ಗುಹೆ ನೇರವಾಗಿ ಕಾಶಿಗೆ ಸಂಪರ್ಕಿಸುತ್ತೆ. ಈ ಗುಹೆ ಮೂಲಕ ಜಬಾಲಿ ಮುನಿಗಳು ಕಾಶಿಯಿಂದ ಬರುತ್ತಾರೆ. ಇವರು ಮೇ ಜೂನ್ ತಿಂಗಳಲ್ಲಿ ಇಲ್ಲಿಗೆ ಬರುತ್ತಾರೆ ಎಂದು ನಂಬಿಕೆ ಇದೆ. ಈ ಜಬಾಲಿ ಮುನಿಗಳು ರಾಮಾಯಣ ಕಾಲದಲ್ಲಿ ಇದ್ದವರು. ಇವರಿಗೆ ಸಾವಿಲ್ಲ ಎಂದು ಹೇಳುತ್ತಾರೆ. ಜಬಾಲಿ ಮುನಿಗಳು ಈ ಗುಹೆಯಲ್ಲಿ 6 ತಿಂಗಳು ತಪಸ್ಸು ಮಾಡುತ್ತಾರಂತೆ. ಹಾಗಾಗಿ 6 ತಿಂಗಳು ಈ ಗುಹೆ ಮುಚ್ಚಲಾಗುತ್ತೆ. ಈ ಶಿವಲಿಂಗ ಸುತ್ತ ಕಾಶಿಯಿಂದ ಗಂಗಾ ನದಿ ಹರಿದು ಬರುತ್ತಾ ಇರುತ್ತೆ. ಇದೇ ನೀರಿಂದ ಶಿವಲಿಂಗಕ್ಕೆ ಪ್ರತಿಯೊಬ್ಬರು ಪೂಜೆ ಮಾಡಬೇಕು. ಈ ಗುಹೆ ಒಳಗೆ ಯುದ್ಧ ಮಾಡಿದ ಹಾಗೆ, ಸಿಂಹ ಗರ್ಜಿಸಿದ ಹಾಗೆ ಶಬ್ದಗಳು ಸ್ಪಷ್ಟವಾಗಿ ಕೇಳುತ್ತೆ. ಈ ಗುಹೆಗೆ ಹೋದ ಪ್ರತಿಯೊಬ್ಬರು ಶ್ರದ್ಧೆ ಭಕ್ತಿಯಿಂದ ಈ ಶಿವಲಿಂಗಕ್ಕೆ ಬೇಡಿಕೊಂಡು 2 ನಿಮಿಷ ಅಲ್ಲೇ ಗುಹೆಯಲ್ಲಿ ಧ್ಯಾನ ಮಾಡಿ ಹೊರಗಡೆ ಬರಬೇಕು. ನೀವು ಈ ಗುಹೆ ಹೊರಗೆ ಬಂದ ತಕ್ಷಣ ನಿಮಗೆ ಏನೋ ಒಂದು ಬದಲಾವಣೆ ಆದಂತೆ ಅನುಭವವಾಗುತ್ತೆ. ಈ ಶಿವಲಿಂಗ ಸುತ್ತ ಬರುವ ಗಂಗೆ ನೀರನ್ನು ನಿಮ್ಮ ಬಾಟಲ್ ನಲ್ಲಿ ತುಂಬಿಕೊಂಡು ಮನೆಗೆ ತಗೊಂಡು ಹೋಗಬಹುದು. ವೀಕ್ಷಕರೇ, ನಾನು ಈ ಮುಂಚೆ ಹೇಳಿದ ಹಾಗೆ ಅಕ್ಟೋಬರ್ ಇಂದ ಏಪ್ರಿಲ್ ತನಕ ಈ ಗುಹೆ ತೆರೆದಿರುತ್ತೆ. ಈಗ ಈ ಗುಹೆಗೆ ಭೇಟಿ ಕೊಡಲು ಸರಿಯಾದ ಸಮಯ. ಒಂದು ಸಲ ಹೋಗಿ ತೀರ್ಥಲಿಂಗ ದರ್ಶನ ಮಾಡಿಕೊಂಡು ಬನ್ನಿ. ಜಗತ್ತಲ್ಲಿಯೇ ಮತ್ತೆ ಈ ರೀತಿ ಅನುಭವ ಎಲ್ಲೂ ಸಿಗೋದಿಲ್ಲ. ವೀಕ್ಷಕರೇ, ದಯವಿಟ್ಟು ಎಲ್ಲರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೀಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ನಲ್ಲಿ ಬರುತ್ತೆ. ನಿಮಗೆ ನೋಡಲು ಸುಲಭವಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.